ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬ ಅಂಗವಾಗಿ ವಿವಿಧ ಕಾಂಪಿಟಿಷನ್ಸ್ ನಡೆಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಪವಿತ್ರ ಕುರಾನ್ ರಿಸೈಟೇಷನ್, ಕಿರಾತ್ ಮತ್ತು ಹಾಗೆ ಹದೀಸ್ ಶರೀಫ್ ಮತ್ತು ನಾತ್ ಸ್ವಾಮಿ, ಎಸ್ಸೆ ರೈಟಿಂಗ್, ಸ್ಪೀಚ್, ಸೀರತ್ ಕ್ವಿಜ್ ಆ್ಯಂಡ್ ಕುರಾನ್ ಕ್ವಿಜ್ ಬಗ್ಗೆ ನಾವು ಎಕ್ಸಾಮ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಸುಮಾರು 3,000 ವಿದ್ಯಾರ್ಥಿಗಳು ಅಲ್ಲಿ ಭಾಗಿಯಾಗಿ ಎಲ್ಲ ಕಾಂಪಿಟೇಷನ್ನಲ್ಲಿ ಅವರು ಎಕ್ಸಾಮ್ ಬರೀತಾರೆ. ಸೊ ಅದರಲ್ಲಿ ನಾವು ಆ ಕಾಂಪಿಟೇಷನ್ಗೆ ಫಸ್ಟ್ ಪ್ರೈಸ್ 6,000, ಸೆಕೆಂಡ್ 4,000, ಥರ್ಡ್ 3,000 ಮತ್ತು ನಾಲ್ಕನೇ 2,000. ಸೊ ಈ ರೀತಿ ಪ್ರತಿ ಒಂದು ಕಾಂಪಿಟೇಷನ್ಗೆ ನಾವು 15,000 ಪುರಸ್ಕಾರ ನಾವು ಕ್ಯಾಶ್ ಮುಖಾಂತರ ನಾವು ಹಾಗಾಗಿ ಎಲ್ಲ ಕಾರ್ಯಕ್ರಮ ನೋಡಿದರೆ ಸುಮಾರು 1,65,000 ನಗದು ಕ್ಯಾಶ್ ಬಹುಮಾನ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ಸುಮಾರು ಈ ಸಲ 100 ಹುಡುಗರು ಕ್ವಾಲಿಫೈ ಆಗಿದ್ದಾರೆ. ಅದೇ ರೀತಿ ಉಳಿದಂಥ ಎಲ್ಲ 2,000-2,500 ಜನರಿಗೆ ವಿದ್ಯಾರ್ಥಿಗಳಿಗೆ ನಾವು ನಿರಾಸೆ ಆಗಬಾರ್ದು. ನಾವು ಫಸ್ಟ್ ಆಗಿಲ್ಲ, ಗೆದ್ದಿಲ್ಲ, ನಾನು ಪುರಸ್ಕಾರ ಆ ಭಾವನೆ ಅವರಿಗೆ ಬರಬಾರ್ದು ಅಂತ ನಾವು ಅವರಿಗೆಲ್ಲರಿಗೂ ಸಹ ನಾವು ಒಂದು ಗಿಫ್ಟ್ ಮುಖಾಂತರ ಸಾಮಗ್ರಿ ಥರ ಸ್ಕೂಲ್ ಬ್ಯಾಗ್, ನೀರಿನ ಬಾಟಲ್, ಟಿಫಿನ್ ಬಾಕ್ಸ್, ಜಾಮೆಟ್ರಿಕ್ ಕಂಪಾಸ್ ಬಾಕ್ಸ್, ಸರ್ಟಿಫಿಕೇಟ್ಸ್ ಥ್ರೂ ಎಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಈ ಸೊಸೈಟಿ ವತಿಯಿಂದ ನಾವು ಕಟ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಭಾಷೆಯ ಲ್ಯಾಂಗ್ವೇಜಸ್ ಏನಿದೆ ಅದರಲ್ಲಿ ಸೀರತ್ ನಬಿ ಎಲ್ಲ ಪುಸ್ತಕ ಕಲೆಕ್ಟ್ ಮಾಡಿ ಪ್ರತಿ ಒಂದು ವರ್ಷ ನಾವು ಸೆಮಿನಾರ್ ಮುಖಾಂತರ ಎಲ್ಲರಿಗೆ ಆಹ್ವಾನ ನೀಡಿ ಎಲ್ಲರಿಗೆ ಎಲ್ಲ ಸರ್ವಧರ್ಮರಿಗೆ ಅಲ್ಲಿ ಕರೆಸಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವರು ತಮ್ಮ ಅನಿಸಿಕೆ, ತಮ್ಮ ವಿಚಾರ ಮತ್ತು ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಅವರು ಲಿಟ್ರೇಚರ್ಸ್ ಇದೆ, ಶಿಕ್ಷಣ ಇದೆ, ಅದರ ಬಗ್ಗೆ ನಾವು ಅಲ್ಲಿ ಆ ಬಿಲ್ಡಿಂಗ್ನಲ್ಲಿ ಬಹುತೇಕ ಮುಂದಿನ ವರ್ಷದಲ್ಲಿ ಪ್ರಾರಂಭ ಮಾಡಬೇಕಂತ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಈ ಸಲ ನಾವು ಲಾಸ್ಟ್ ಟೈಮ್ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಹಿರಿಯರಿಗೆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ಎಲ್ಲರಿಗೆ ನಾವು ಬಹುಮಾನ ಪುರಸ್ಕಾರ ನೀಡಿದ್ದೀವಿ. ಸೊ ಈ ಸಲ ನಾವು ನಮ್ಮ ಹಜರತ್ ಖಾಜಾ ಬಂದ ನವಾಜ್ ದರ್ಗಾ ಸಜ್ಜಾದ ನಶೀನ್ ಪೀಠಾಧಿಪತಿ ಹೊಸದಾಗಿ ಅವರು ನಿಧನದಿಂದ ಆ ಜಾಗಕ್ಕೆ ಸೈಯದ್ ಶಾ ಅಲಿ ಅಲ್ ಹುಸೈನಿ ಸಾಹೇಬ್ ಕಿಬ್ಲಾ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಅವರು ಚಾನ್ಸಲರ್ KBN ಯೂನಿವರ್ಸಿಟಿ ಅದನ್ನು ಸಹ ಚಾರ್ಜ್ ಅವರು ಹೊಂದಿದ್ದಾರೆ. ಹಾಗೆ ಅವರು ಕರ್ನಾಟಕ ರಾಜ್ಯ ಸ್ಟೇಟ್ ವಕ್ಫ್ ಬೋರ್ಡ್ ಮಂಡಳಿ ಚುನಾವಣೆ ಮತ್ತು ಅದರಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಸೊ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಮೌಲಾನಾ ಉಬೈದುಲ್ಲಾ ಖಾನ್ ಆಜ್ಮಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸಭೆಯಲ್ಲಿ ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಬರ್ತಾ ಇದ್ದಾರೆ. ಹಾಗೆ ಜಿಲ್ಲೆಯ ಎಲ್ಲ ಸಜ್ಜಾದೆಗಳು, ಪೀಠಾಧಿಪತಿಗಳು ಮತ್ತು ನಮ್ಮ ಸಮಾಜದ ಧರ್ಮಗುರುಗಳು ಸುಮಾರು 800 ಉಲಮಾಗಳು ಮತ್ತು ಸಜ್ಜಾದೆಗಳು ಆ ವೇದಿಕೆಯಲ್ಲಿ ಉಪಸ್ಥಿತ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಸಭೆ ಸೇರಿ ಈ ವರ್ಷದಿಂದ ಪ್ರತಿ ವರ್ಷ ನಾವು ಉರ್ದು ಸಹಾಫಿ, ಕನ್ನಡ ಮತ್ತು ಇಂಗ್ಲೀಷ್ ಸಹಾಫಿ ಏನು ಪ್ರೆಸ್ ರಿಪೋರ್ಟರ್ಸ್ ಇದೆ, ಸೀನಿಯರ್ಸ್ ಇದೆ, ಅವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಪ್ರಶಸ್ತಿ ನೀಡಬೇಕೆಂದು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ರಾಮಕೃಷ್ಣ ಬಶೇಶಿ ಅವರು ಈಗಾಗಲೇ ರಾಜ್ಯೋತ್ಸವ ಅವಾರ್ಡ್ಸ್ ಅವರಿಗೆ ಸಿಕ್ಕಿದೆ ಅವರಿಗೆ, ಮತ್ತು ದೇವಯ್ಯ ಗುಜರಾಜಿ ಅವರು ವಿಜಯ ಕರ್ನಾಟಕ ಸಂಪಾದಕರು, ಹಾಗೂ ನಮ್ಮ ಜಯಂತಿರಾಜ್ ಪಾಟೀಲ್ಜಿ ವಿಜಯವಾಡಿನಲ್ಲಿ ಮತ್ತು ಹನುಮಂತರಾವ್ ಖರಮಡಿಗಿಜಿ ಅವರಿಗೆ ನಾವು ಈ ಸಲ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಜೊತೆಗೆ ಉರ್ದುನಲ್ಲಿ ನಮ್ಮ MA ಹಕೀಮ್ ಶಾಕಿರ್ ಸುಮಾರು 55 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಮ್ಮ ಪ್ರೆಸ್ನಲ್ಲಿ ಅವರು
ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಹಾಮೀದ್ ಅಕ್ಮಲ್ ಅವರು ಸುಮಾರು 50 ವರ್ಷದಿಂದ ಉರ್ದು ಪ್ರೆಸ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಹಿರಿಯ ಸಂಪಾದಕರು ಮೆಹಮದಿ ನ್ಯೂಸ್ ಅಜೀಜುಲ್ಲಾ ಸರ್ಮದ್ ಅವರು 47 ವರ್ಷದಿಂದ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ 3 ಉರ್ದು 3 ಕನ್ನಡ 1 ಇಂಗ್ಲೀಷ್ ಪತ್ರಿಕೆ ಏನು ಸೀನಿಯರ್ಸ್ ಇದ್ದಾರೆ. ಅವರಿಗೆ ನಾವು 12 ಜನವರಿ ಶಾಲಿಮಾರ್ ಫಂಕ್ಷನ್ ಪ್ಯಾಲೇಸ್ ಹಾಲ್ ಖಮರುಸ್ಲಾಂ ಕಾಲೋನಿ ನಿಯರ್ ಕೇಬನ್ ಕಾಲೇಜ್ ಯೂನಿವರ್ಸಿಟಿ ಅಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ತಂದೆ ತಾಯಿ ಮಕ್ಕಳು ಎಲ್ಲ ಪ್ಯಾರೆಂಟ್ಸ್ ಅವರು ಇರ್ತಾರೆ ಮತ್ತು ಸಮಾಜದ ಎಲ್ಲ ಹಿರಿಯರು ಎಲ್ಲ ಇಂಟೆಲೆಕ್ಚುಯಲ್ಸ್ ಅಲ್ಲಿ ಇರ್ತಾರೆ. ಸೊ ಪ್ರತಿ ವರ್ಷ ನಾವು ಈ ಥರ ಕಾರ್ಯಕ್ರಮ ಎಲ್ಲ ಪ್ರೆಸ್ದವರಿಗೆ ಮಾಧ್ಯಮದವರಿಗೆ ಸನ್ಮಾನ ಮಾಡಿ ಅವರಿಗೆ ಪುರಸ್ಕರಿಸಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಮುಂದಿನ ವರ್ಷ ನಾವು ಇನ್ನೂ ಹಿರಿಯರಿಗೆ ಸೀನಿಯರ್ಸ್ಗೆ ಎಲ್ಲ ಆ್ಯಕ್ಚುಯಲ್ ಏನು ನ್ಯೂಸ್ ಅವರು ಬರೀತಾರೆ ಅವರಿಗೆ ಐಡೆಂಟಿಫೈ ಮಾಡಿ ಅವರಿಗೆ ಮುಂದಿನ ವರ್ಷ ಇದೇ ರೀತಿ ನಾವು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ವರ್ಷ 3 ಕನ್ನಡ 3 ಕನ್ನಡ ಉರ್ದು 1 ಇಂಗ್ಲೀಷ್ ಪತ್ರಿಕೆ ಹಿರಿಯರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಇದೇ ರೀತಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕಾಗಿ ಎಲ್ಲರಿಗೆ ನಾವು ಧನ್ಯವಾದ.